ಸಾಕಪ್ಪ ಸಾಕು ಭಾರತದ ಸಹವಾಸ ಸಾಕು ಅಂತ ಈಗ ಪಾಕಿಸ್ತಾನ ಅಂದ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ತಂದಿಡ್ತಾ ಇದೆ ಭಾರತ. ಪಾಕ್ಗೆ ಏಟಿನ ಮೇಲೆ ಏಟ್ ಕೊಡ್ತಾ ಇದೆ ಭಾರತ. ಭಾರತದ ಸಹವಾಸ ಸಾಕಪ್ಪ ಸಾಕು ಅಂತ ಪಾಕಿಸ್ತಾನ ದಿನವೂ ಜಪ ಮಾಡುವಂತಹ ಪರಿಸ್ಥಿತಿ. ಪಾಕ್ಗೆ ಏಟಿನ ಮೇಲೆ ಏಟನ್ನ ಕೊಡ್ತಾನೆ ಬರ್ತಾ ಇದೆ ಭಾರತ. ಪಹಲ್ಗಾಮ್ ದುರಂತದಿಂದ ದುಬಾರಿ ಬೆಲೆಯನ್ನ ಪಾಕಿಸ್ತಾನ ತೆರಬೇಕಾಗಿದೆ. ಪಾಕಿಸ್ತಾನಕ್ಕೆ ಹಡಗು ಮಾರ್ಗಗಳು ಬಂದ್ ಮಾಡುವ ಕುರಿತಾಗಿಯೂ ಕೂಡ ಈಗಾಗಲೇ ಚಿಂತನೆಗಳು ನಡೆಸಲಾಗ್ತಾ ಇದೆ. ಅಂಚೆ ಸೇವೆಗಳನ್ನ ಸ್ಥಗಿತಗೊಳಿಸುವಂತಹ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಆ ಬಗ್ಗೆ ಚಿಂತಿಸಲಾಗ್ತಾ ಇದೆ. ಶೀಘ್ರದಲ್ಲೇ ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ಪಾಕಿಸ್ತಾನಿ ವಿಮಾನಗಳಿಗೆ ವಾಯು ಪ್ರದೇಶವನ್ನ ನಿರ್ಬಂಧಗೊಳಿಸುವ ಮೂಲಕವಾಗಿ ಬಹಳಷ್ಟು ಹೊಡೆತವನ್ನ ಕೊಡಲಾಗಿದೆ. ಹಲವಾರು ನಿರ್ಧಾರಗಳನ್ನು ಪ್ರಕಟ ಮಾಡುವ ಮೂಲಕವಾಗಿ ಭಾರತಕ್ಕೆ ಯಾವ ರೀತಿಯಾಗಿ ರಾಜತಾಂತ್ರಿಕವಾಗಿ ಪೆಟ್ಟನ್ನು ಕೊಡಬಹುದು ಆ ಎಲ್ಲ ಆಯಾಮಗಳನ್ನು ಕೂಡ ಈಗ ಭಾರತ ಅನುಸರಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಅಂಚೆ ಸೇವೆಗಳನ್ನು ಸ್ಥಗಿತಗೊಳಿಸುವಂತಹ ಕಾರ್ಯ ಮತ್ತು ಪಾಕಿಸ್ತಾನಕ್ಕೆ ಹಡಗು ಮಾರ್ಗಗಳನ್ನು ಬಂದ್ ಮಾಡುವಂತಹ ಬಗ್ಗೆಯೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದು ಸದ್ಯದಲ್ಲೇ ಅದಾಗುವ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಈಗ ಭಾರತ ಪಾಕಿಸ್ತಾನಕ್ಕೆ ಯಾವೆಲ್ಲ ರೀತಿಯಾಗಿ ಪೆಟ್ಟು ಕೊಡಬಹುದು ಆರ್ಥಿಕವಾಗಿ ರಾಜತಾಂತ್ರಿಕವಾಗಿ ಆ ಎಲ್ಲ ಮಾರ್ಗಗಳನ್ನ ಅನುಸರಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಹಡಗು ಮಾರ್ಗ ಬಂದ್ ಮತ್ತು ಅಂಚೆ ವ್ಯವಹಾರಗಳು ಅದರ ಬಂದ್ ವಿಷಯವಾಗಿ ಯಾವ ರೀತಿಯ ಚಿಂತನೆಗಳು ಚರ್ಚೆಗಳಾಗ್ತಾ ಇವೆ? ದಿವ್ಯಾ, ಈಗ ಭಾರತದಿಂದ ಆಲ್ಮೋಸ್ಟ್ ವ್ಯಾಪಾರ ವಹಿವಾಟು ಕ್ಲೋಸ್ ಆಗಿರೋದ್ರಿಂದ ಪಾಕಿಸ್ತಾನ ಅದರಲ್ಲೇ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾಕಂದ್ರೆ ಅವರಿಗೆ ಬರೋಬ್ಬರಿ 1200 ಕೋಟಿಯಷ್ಟು ನಷ್ಟ ಆಗಿದೆ ಆಲ್ರೆಡಿ. ಇದರ ಮಧ್ಯೆ ಈಗ ಏರ್ ಸ್ಪೇಸ್ ಅನ್ನ ಪಾಕಿಸ್ತಾನ ಆರಂಭಿಕ ಹಂತದಲ್ಲಿ ಬಂಧನ ಮಾಡಿತು. ಅದಾದ ಬಳಿಕ ಭಾರತ ಕೂಡ ಟಕ್ಕರನ್ನ ಕೊಡ್ತು. ತನ್ನ ವಾಯು ಪ್ರದೇಶದಲ್ಲೂ ಕೂಡ ಪಾಕಿಸ್ತಾನದ ವಿಮಾನಗಳಿಗೆ ಎಲ್ಲ ಯುದ್ಧ ವಿಮಾನ ಸೇರಿದಂತೆ ಅವರ ಆ ಒಂದು ಫ್ಲೈಟ್ಗಳಿಗೆ ಅಲ್ಲೂ ಕೂಡ ಬ್ಯಾನ್ ಅನ್ನ ಮಾಡಿದ್ರು. ಸೊ ಇದರಿಂದ ಸಾಕಷ್ಟು ಅವರಿಗೆ ವಾಯುಯಾನದಿಂದ ಬರ್ತಾ ಇದ್ದಂತಹ ಆರ್ಥಿಕತೆ ಏನಿದೆ ಅದು ಕೂಡ ಕ್ಲೋಸ್ ಆಗಿದೆ. ಯಾಕಂದ್ರೆ ಭಾರತದ ಆ ಒಂದು ಪಾವತಿ ಏನ್ ಮಾಡುತ್ತೆ ಡಾಲರ್ಗಳ ಲೆಕ್ಕದಲ್ಲಿ ಅದೆಲ್ಲವೂ ಕೂಡ ನಿಂತು ಹೋಗಿದೆ. ಸೊ ಇದರಿಂದ ಕೂಡ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದೆ. ಇದರ ಮಧ್ಯೆ ಈಗ ಹಡಗು ಮಾರ್ಗವನ್ನ ಬಂದ್ ಮಾಡುವಂಥದ್ದು ಜೊತೆಗೆ ಪೋಸ್ಟಲ್ ಸರ್ವಿಸ್ ಅನ್ನ ಕೂಡ ಸಸ್ಪೆಂಡ್ ಮಾಡುವಂತಹ ನಿರ್ಧಾರವನ್ನ ಭಾರತ ಮಾಡುವಂತ ಚಿಂತನೆಯನ್ನ ಮಾಡ್ತಾ ಇದೆ. ಅಂದ್ರೆ ನೇರವಾಗಿ ಮಿಲಿಟರಿ ಮೂಲಕದ ಯುದ್ಧದ ಆ ಒಂದು ಆರಂಭಿಕ ಯೋಚನೆಗೂ ಮುನ್ನ ಈ ರೀತಿ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನ ಕೊಡುವಂತಹ ನಿರ್ಧಾರವನ್ನ ಭಾರತ ಮಾಡಿರುವಂಥದ್ದು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ. ಈಗ ಅವ್ರೇನ್ ಅನ್ಕೊಂಡಿದ್ರು, ಮಿಲಿಟರಿ ಮೂಲಕ ಯುದ್ಧದ ಬದಲಾಗಿ ಈ ರೀತಿ ಪಾಕಿಸ್ತಾನಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ಏಟನ್ನ ಕೊಡ್ತಾ ಹೋಗ್ತಾ ಇದ್ದಂಗೆ ಪಾಕಿಸ್ತಾನ ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿದೆ. ಈಗ ಕಂಪ್ಲೀಟ್ ಆಗಿ ಅವರ ಆರ್ಥಿಕತೆ ಕುಸಿತ ಕಂಡಿದೆ. ಇನ್ನೊಂದು ಕಡೆಗೆ ಪಾಕಿಸ್ತಾನದಲ್ಲಿ ಈಗಾಗಲೇ ದಿನಬಳಕೆಯ ವಸ್ತುಗಳು, ಅದು ಹಾಲಿರ್ಬೋದು, ತರಕಾರಿ ಇರ್ಬೋದು, ಇನ್ನೊಂದು ಕಡೆಗೆ ಔಷಧ ವಲಯ ಅಂತೂ ಭಾರತದ ಮೇಲೆ ಆಲ್ಮೋಸ್ಟ್ ಅವರು ಡಿಪೆಂಡ್ ಆಗಿರುವಂಥದ್ದು. 40% ಕಚ್ಚಾ ವಸ್ತುಗಳು ಔಷಧದ ವಿಚಾರದಲ್ಲಿ ಅಲ್ಲಿಗೆ ರವಾನೆ ಆಗ್ತಾ ಇದೆ. ಸೊ ಎಲ್ಲದಕ್ಕೂ ಭಾರತದ ಮೇಲೆ ಡಿಪೆಂಡ್ ಆಗಿರುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಂದ್ ಆಗ್ತಾ ಇದ್ರೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ಪಹಲ್ಗಾಮ್ನ ದುರಂತಕ್ಕೆ, ಪಾಕಿಸ್ತಾನದ ನೀಚತನಕ್ಕೆ ದೊಡ್ಡ ಮಟ್ಟದ ದುಬಾರಿ ಬೆಲೆಯನ್ನ ಪಾಕಿಸ್ತಾನ ಕೊಡಬೇಕಾಗಿದೆ. ಓಕೆ, ಪವಿತ್ರ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀನಿ.